ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ನನ್ನ ತಂಗಿ ನನ್ನ ಮಗಳು ಸೇರಿಬಿಟ್ಟು ಲೇಟ್ ಆಗಿತ್ತು ಅಂತ ಆಟೋದಲ್ಲಿ ಹೋಗ್ತಿದ್ವಿ. ನನ್ನ ಮಗಳಿಗೆ ಆಟೋದಲ್ಲಿ ಹೋಗೋದಂದರೆ ಭಾಳ ಇಷ್ಟ. ಬರೀ ಅಮ್ಮ ಆಟೋದಲ್ಲಿ ಹೋಗೋಣ, ಅಮ್ಮ ಆಟೋದಲ್ಲಿ ಮಾರ್ಕೆಟ್ಗೆ ಏನಾದರೂ ಹೋಗುವಾಗ ಆಟೋ ಕಂಡ್ರೆ ಸಾಕು, ಆಟೋದಲ್ಲಿ ಹೋಗೋಣ ಅಂತ ನೆನ್ಪಿಡ್ತಾಳೆ. ಹೌದು, ನಾವು ಮಾರ್ಕ್ ಮೂವಿಗೆ ಹೋಗ್ತಾಯಿದ್ವಿ. ತುಂಬ ಲೇಟ್ ಆಗಿತ್ತು, ಅದಕ್ಕೆ ಆಟೋದಲ್ಲಿ ಹೋದ್ರಾಯ್ತು ಅಂತ ಹೋದ್ವಿ. ನೀವು ನೋಡ್ತಿದ್ದೀರಾ ಹೆಂಗೆ ಅವಳು ಆಟೋದಲ್ಲಿ ಇದು ಮಾಡ್ತಿದ್ದಾಳಂತೆ. ಕೂಡು ಅಂದರೆ ಕೂಡೋದಿಲ್ಲ, ಜಿಗಿಯೋದು, ಒಂದು ಸೆಕೆಂಡ್ ಸುಮ್ಮನೆ ಕೂಡೋಲ್ಲ ನನ್ನ ಮಗಳು. ನೋಡಿ, ಮಾರ್ಕ್ ಮೂವಿಗೆ ಬಂದಿದ್ದೀವಿ. ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ಓಡಿ ಬಂದ್ವಿ. ಫೈನಲಿ ಟಿಕೆಟ್ ಸಿಕ್ತು. ಅದನ್ನೇ ಕೇಳ್ತಿದ್ದೀನಿ. ಫಸ್ಟ್ PVRಗೆ ಹೋಗಿದ್ವಿ, ಅಲ್ಲೆಲ್ಲ ಟಿಕೆಟ್ ಆನ್ಲೈನೆಲ್ಲ ಬುಕ್ ಆಗಿಬಿಟ್ಟಿದ್ವು. ಸೊ ಮತ್ತೆ ಅಪ್ಸರಾಗಿ ಬಂದುಬಿಟ್ಟು ಅಲ್ಲಿ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡು ನೋಡಿ ಕ್ರೌಡ್ ಎಷ್ಟು ಚೆನ್ನಾಗಿದ್ದಾರೆ ಅಂತ. ತುಂಬ ಜನ ಬಂದಿದ್ರು, ಯಾಕೆಂದರೆ ಅವತ್ತು ಸಂಡೇ ಬೇರೆ ಇತ್ತು. ಸೊ ಎಲ್ಲರೂ ಫ್ಯಾಮ್ಲಿ ಸಮೇತ ಬಂದಿದ್ರು. ನೋಡಿ, ನನ್ನ ಮಗಳು ಹೇಳ್ತಿದ್ದಾಳೆ ಕಿಚ್ಚ ಸುದೀಪ್ ಮಾರ್ಕ್ ಮೂವಿಗೆ ಬಂದಿದ್ದೀವಿ ಅಂತ. ಕಿಚ್ಚ ಸುದೀಪ್ ಅವರಂತೆ, ಅವಳಿಗೆ ಅವರಂದರೆ ತುಂಬ ಇಷ್ಟ ಅಂತೆ. ಸೊ ಅದಕ್ಕೆ ಮೂವಿಗೆ ಬಂದ್ವಿ. ಟಿಕೆಟ್ ತೊಗೊಂಡ್ಬಿಟ್ಟು ಒಳಗಡೆ ಹೋಗ್ತಿದ್ದೀವಿ. ಅದೇ ಗ್ಯಾಪಲ್ಲಿ ನನ್ನ ಮಗಳು ಫೋಟೋ ತೆಗಿ ಅಂದ್ಲು. ಹಾಗೆ ನೋಡಿ ಹೆಂಗೆ ಪೋಸ್ ಕೊಡ್ತಾ ಇದ್ದಾಳೆ ಅಂತ. ಮೂವಿಗೆ ಇನ್ನೊಂದು 5 ನಿಮಿಷ ಇತ್ತು, ಅದಕ್ಕೆ ಮೇಲ್ಗಡೆ ಬಂದು ವೇಟ್ ಮಾಡ್ತಾಯಿದ್ವಿ. ಮೂವಿ ಸ್ಟಾರ್ಟ್ ಆದಮೇಲೆ ಹೋದ್ರಾಯ್ತು ಅಂತ. ಅದೇ ಗ್ಯಾಪಲ್ಲಿ ನೋಡಿ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ. ಕೂಡು ಅಂದರೆ ಕೂಡ್ತಾ ಇಲ್ಲ, ಓಡಾಡ್ತಾ ಇದ್ದಾಳೆ ಥಿಯೇಟರ್ ತುಂಬ. ಹಾಗೆ ಫೈನಲಿ ಮೂವಿ ಸ್ಟಾರ್ಟ್ ಆಯಿತು, ಒಳಗಡೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಅಂತ. ತುಂಬ ಅಂದರೆ ತುಂಬ ಜನ ಬಂದಿದ್ದು, ಒಂದು ಸೀಟ್ ಕೂಡ ಖಾಲಿ ಇರಲಿಲ್ಲ. ಅದರಲ್ಲೂ ಮೊನ್ನೆ ಹುಬ್ಳಿ ಕೂಡ ಮಾರ್ಕ್ದು ಪ್ರೀ ಇವೆಂಟ್ ಕೂಡ ಆಗಿತ್ತು, ಅದಕ್ಕೂ ಹೋಗಿದ್ವಿ. ಅದು ವಿಡಿಯೋ ಇದೆ, ಹಾಕ್ತೀನಿ. ಸುದೀಪ್ ಮೂವಿ ಹೆಸರು ಬರ್ತಾ ಇವಾಗ ನೋಡಿ ರೂಲ್ಸ್ನ ಫಾಲೋ ಮಾಡೋರು ಮಾತ್ರ ಡ್ಯೂಟಿ ಸಸ್ಪೆನ್ಷನ್. ರೂಲ್ಸ್ನ ಹುಟ್ಟಾಕೋರಿಗೆ ಎಲ್ಲ ಮುಗಿಸ್ಕೊಂಡು ಹಾಗೆ ಇಲ್ಲೇ ಮಾಲ್ ಇದೆ ಒಂದು, ಮಾಲ್ ಅಂತ, ಅಲ್ಲಿ ಬಂದ್ವಿ. ಸ್ವಲ್ಪ ನನ್ನ ಮಗಳಿಗೆ ನನ್ನ ತಂಗಿಗೆ ಹಾಗೆ ಸ್ವಲ್ಪ ಅಡ್ಡಾಡ್ಕೊಂಡು ಹೋದ್ರಾಯ್ತು ಅಂತ. ನೋಡಿ ಹೆಂಗೆ ಓಡಾಡ್ತಿದ್ದಾಳೆ ಅಂತ. ಅಲ್ಲಿ ಕಾರ್ ಇದೆ, ಕಾರ್ ನೋಡಿಬಿಟ್ಟು ಅಲ್ಲಿ ಓಡ್ತಿದ್ದಾಳೆ, ಆಟ ಆಡ್ತೀನಿ ಅಂತ. ಲಿಪ್ಸ್ಟಿಕ್ ನೋಡಿದ್ಲು, ಲಿಪ್ಸ್ಟಿಕ್ ನೋಡಿದರೆ ಮುಗೀತು, ಅದನ್ನು ಹಚ್ಚೋ ಮಟ ಬಿಡೋದಿಲ್ಲ. ಮತ್ತು ಅಲ್ಲೊಂದು ಲಿಪ್ಸ್ಟಿಕ್ ಹಚ್ಕೊಂಡು ಓಡಾಡ್ತಿದ್ದಾಳೆ. ಮಾಲ್ ತುಂಬ ಓಡಾಡೋದು, ಸಿಗೋದೇ ಇಲ್ಲ ಕೈಗೆ ನಿತ್ಕೊ ಅಂದರೆ. ಅವಳು ಚಿಕ್ಕಿ ಓಡಾಡ್ತಿದ್ದಾಳೆ ನೋಡಿ. ಅದೇ ನನಗೆ ಹೆದರಿಸ್ತಿದ್ದಾಳೆಲ್ಲ ಆಡಿಕೊಂಡು. ಹೀಗೆ ಮೇಲೆ ಹೋಗ್ತಿದ್ದೀವಿ. ಗೇಮ್ ಆಟ ಆಡಬೇಕು ಅಂತ ಅಂದ್ಲು, ಅದಕ್ಕೆ ಗೇಮ್ ಆಡ್ಸೋಣ ಅಂತಂದು ಗೇಮ್ ಕಡೆ ಹೋಗ್ತಿದ್ದೀವಿ. ಇದೆ ಅದನ್ನು ಆಡ್ತೀನಿ, ಇಲ್ಲ ಆಡ್ತೀನಿ ಅಂತ ಹಂಗೆ ಓಡಾಡ್ತಾನೇ ಇದ್ದಾಳೆ.
ಅವಳನ್ನ ಕರ್ಕೊಂಡು ಹೋದರೆ ಹಿಡಿಯೋದೇ ಒಂದು ದೊಡ್ಡ ಕಷ್ಟ. ಅದೇ ಗ್ಯಾಪಲ್ಲಿ ಒಂದೆರಡು ಫೋಟೋ ತೆಗೆಸ್ಕೊಂಡು ಅವ್ರವ್ರ ಚೆಕ್ಕೆ ಹಾಕಿದ್ದೀನಿ ನೋಡಿ. ಫೋಟೋಸ್ ಹೆಂಗೆ ಬಂದಿದೆ ಬೇಕು ಕಮೆಂಟ್ ಮಾಡಿ. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ತಿರ್ಗಾ ಮನೆ ಕಡೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್.